ಈ ಮಗುವಿನ ಹುಟ್ಟಿದ ನಕ್ಷತ್ರ ಬಹಳ ಶ್ರೇಷ್ಠವಾದ. ಆದ್ರ ಈ ಮಗುವಿಗೆ 6 ತಿಂಗಳ ಆಯುಷ್ಯದ ಅಂತಿರೋದ. ಈ ಮಗುವಿಗೆ 6 ತಿಂಗಳ ಆಯುಷ್ಯದ. 6 ತಿಂಗಳು ಸಂಪೂರ್ಣ ದಿನ ತುಂಬಬೇಕು. ಅಂದು ಸೂರ್ಯ ಉದಯಾಗಿ ಸೂರ್ಯ ಮುಳುಗುವ ಸಮಯದೊಳಗ ಸೂರ್ಯ ಭೂಮಿ ತಾಯಿಯ ಹಟ್ಟಿಯೊಳಗ ಅರ್ಧ ಹೋಗಿರಬೇಕು, ಅರ್ಧ ಸೂರ್ಯ ಕಾಣಿಸಿರಬೇಕು. ಆ ಸಮಯದೊಳಗೆ ಈ ಮಗುವಿನ ಸಾವದ, ಈ ಮಗುವಿನ ಪ್ರಾಣ ಹೋಗ್ತದ ಅಂತ ಹೇಳ. ಈ ಮಗುವಿನ ಪ್ರಾಣ ಹೋಗ್ತದಂದಾಗ ಗುರುಗಳ ಪರಿಚಾರದಾಗ ತಪ್ಪಿಗೆ ಪಾಲನೆ ಇನ್ನೊಂದು ನೋಡಿ ಬಂದಾಗ ಮತ್ತೊಂದು ನೋಡಿ ಮತ್ತೆ ಲೆಕ್ಕ ಹಾಕಿ ಗಡಿ ಹಾಕಿದ್ರ ಇಲ್ಲಪ್ಪ ಈ ಮಗುವಿಗೆ ಅನೇಕ ತಿಂಗಳು ಆಯ್ತದೆ. ಆ ತಿಂಗಳು ಸಂಪೂರ್ಣ ದಿನ ತುಂಬ ಸೂರ್ಯ 3 ಸಮಯಗಳಲ್ಲಿ ಈ ಮಗುವಿನ ಜೀವ ಹೋಗ್ತದ ಅಂತಿಲ್ಲ. ಚಿನ್ನವನ್ನು ಗಂಡಗೆ ಮಾತಾಡಬಹುದು ಗಂಡ ಮಗ ವಿಷಯ ಯಾವ ಮಾತಾಡಿಕೊಂಡು ಹೇಳ್ತೇನೆ ಹಾಗೆ ಗಂಡ ಮನೆ ಬಿಡುವಾಗ ಈ ಸುದ್ದಿ ನಾವು ಹೇಳ್ತಿ ಹೇಳ್ತಿದ್ದೇವೆ. ಇದನ್ನು ಕೇಳಿ ಅವರು ಸೇರ್ಕೊಳ್ತಿಲ್ಲ. ದೇವರು ಆಡಾರ ಆ ಮಗುವಿಗೆ 6 ತಿಂಗಳ ಆಯುಷ್ಯ ಅಂತ ವಿಷಯ ದೇವರು ಸುದ್ದಿಗಾಗಿ ಸುಖ ಮಾಡ್ತಾರೆ. ಬರುವಾಗ ಒಂದು ಹೆಚ್ಚಿಗೆ ಹೆಚ್ಚಿರಬೇಕಾಗುವ ಈಗ ನಮಗೆ ಮನೆಗೆ ಬರ್ತಾರ ಹೆಚ್ಚಿನ ಯಾಕೆ ಯಾವತ್ತು ನೀವು ನನಗೆ ಗೊತ್ತಿಲ್ಲ ಹಾಗೆ ನೋಡ್ತೀನಿ ಅಲ್ಲ ಜ್ಯೋತಿಷರಿಗೆ ಗೊತ್ತಲ್ಲ ಗುರುಗಳು ಕೇಳಲೇನು ನನ್ನ ಮಗು ಭವಿಷ್ಯ ಏನಲ್ಲ ಏನು ಹೇಳಾಗ್ತದೆ ನನ್ನ ಮಗು ಭವಿಷ್ಯ ಹೆಚ್ಚು ಹೋಗ್ತಿದ್ದಾರೆ ಭಾಳ ಹೋಗ್ತಿದ್ದಾರೆ. ನಿಮ್ಗೆ ಗಂಡ ನೀರು ಯಾಕೆ ಹೋಗ್ತಿರ್ಬೇಕು ಇದು ಯಾಕೆ ಬರ್ತದ ಕಳಕ ಯಾಕೆ ಬರ್ತದೆ ಬರಲಿಲ್ಲ ಏನಿಲ್ಲ ನಮ್ಮ ಮಗು ಭವಿಷ್ಯದಲ್ಲಿ ಹೀಗೆ ಬರುತ್ತೆ ಗುರುಗಳು ಹೇಳ್ತಾರೆ ಏನಿಲ್ಲ ನಮ್ಮ ಮಗುವಿಗೆ 6 ತಿಂಗಳು ಸಂಪೂರ್ಣ ದಿನ ತುಂಬಿ ಅಷ್ಟು ಬೆಳಗಾಗಿ ಸೂರ್ಯ ಮುಳುಗುವ ಸಮಯದೊಳಗೆ ನಮ್ಮ ಮಗುವಿನ ಪ್ರಾಣ ಹೋಗ್ತದೆ. ಆಯುಷ್ಯನೇ 15 ತಿಂಗಳು ಗೊತ್ತಾಗ ನಿಮಗೆ ಹೋಗಿ ಅಂತಕ್ಕೆ ತಪ್ಪಿ ಬೆಳೆದಿರಬೇಕು, ಲೆಕ್ಕ ತಪ್ಪಿರಬೇಕು. ಜ್ಯೋತಿಷ್ಯ ನೀವು ಹೊಡೆದಾಗ ಇಲ್ಲ ನಾನು 2 ಸಲ ಕೇಳಿದ್ದೀನಿ ಸಂಚಲನದ ಅನೇಕ ಹೆಸರಲ್ಲಾಗ ಗುರು ಗುರುವಿಂದ್ರ ಶ್ರೀಯೋಗಿಗಳ ಆಶೀರ್ವಾದ ಫಲದಿಂದ ಸಿಕ್ಕಿದೆ. 6 ತಿಂಗಳ ಆಯುಷ್ಯ ಐದು ಬರುತ್ತ ನಡು ಹೋಗುವಂತ ತಿಳ್ಕೊಂಡು ಮಾಂಸ ಮುಕ್ತಿಯ ಶಿಶುವನ್ನು ಹುಡುಗರಾಗಿ ಕಟ್ಟುಕೊಂಡ ಗಂಡನ ಕರ್ಕೊಂಡು ಸೂರ್ಯ ಅತಿನಿ ಮುರುಗೇಂದ್ರ ಸ್ವಾಮಿಗಳು ಹತ್ತಕ್ಕೆ ಬರ್ತಾರೆ. ಅದೇ ಬೆಳಗಿನ ಜಾಬುಗಳಲ್ಲಿ ಬೆಳಗಿನ ಪೂಜಾ ಮುಗಿಸಿಕೊಂಡು ಹೊರಗೆ ಗುರುವಿನ ಹೊರಗೆ ಹೋಗ್ತಿದ್ದೇವೆ. ನೇರವಾಗಿ ಗುರುವಿನ ಪಾದಕ್ಕೆ ಬಂದು ಉಳಿವರಿಗಿರುವಂತೆ ಶಿಶುವನ್ನ ಗುರುವಿನ ಪಾದಕ್ಕೆ ಹಾಕಿ ಒಂದೇ ಸಮಯ ಚಿನ್ನ ಮಕ್ಕಳು ತುಂಬ ನೀಡ್ತಾರೆ. ತನ್ನ ಕೆಮ್ಮಿನಿಂದ ಗುರುಪಾದವನ್ನು ಕುಡಿತಾರೆ. ಕಾಲಿನ ಕೆಮ್ಮಿನಿಂದ ಕಂಠಾನು ಗುರುಗಳು ಯಾಕೆ ಮಗಳಿ ಯಾಕೆ ಬರೀ ಯಾಕೆ ಇವಳು ಬಂದು ಬಂದಾಗ ಅಪ್ಪ ಇನ್ನು ನಾ ಏನೂ ಕೇಳಿಲ್ಲ, ನೀನಾಗೆ ಕೊಟ್ಟಿ ಈ ಮಗುವಿಗೆ 6 ತಿಂಗಳ ಆಯುಷ್ಯ ಇದ್ದು ಮಗನನ್ನು ಕೊಡ್ತೀನಿ. ನೀನು ಅದರ ಮಕ್ಕಳು ಕೊಡದೇ ಇದ್ದು ನನಗೆ ಸಿಕ್ಕಿದ್ದಿಲ್ಲ, ಜನರಿಗೆ ಬಂದೆ ತಂದರೂ ಪರವಾಗಿದ್ದಿಲ್ಲ. ಕೊಟ್ಟು 6 ತಿಂಗಳ ಕಷ್ಟದಿಂದ ತಗೊಳ್ತಾ ಇದ್ವಿ. 6 ತಿಂಗಳ ಕಷ್ಟ ಗುರುಗಳು ತಾಂಬೂಲೆ ಹಾಕಿದ ಶಿಶುವನ್ನು ತಗೊಂಡು ಹೀಗೆ ನೋಡ್ತಾರ ಮಗುವಿಗೆ ಗೊತ್ತಿ ಓಡಿ ತುಳುಕುಳು. ಯಾರು ಹೇಳಿದ್ರೆ ಮಾವನ ಮಗನಿಗೆ 6 ತಿಂಗಳ ಆಯುಷ್ಯ ಅಂತ ಹೇಳಿ ನಿನ್ನ ಮಗನಿಗೆ 100 ವರ್ಷ ಆಯುಷ್ಯದ ಹೋಮ ಅಂತ ಹೇಳ್ಬೋದು. ಈಗ ನಿನ್ನ ಮಗನಿಗೆ 100 ವರ್ಷ ಆಯುಷ್ಯದ ಹೋಮ ಅಂತಾಗ ಇನ್ನೊಂದು ಅದನ್ನು ಸಮಾಧಾನ ಅವಸರವಾಗಿ ಧೈರ್ಯವಾಗಿ ಪಶ್ಚಿಮಕ್ಕೆ ಹುಟ್ಟಿದ ಸೂರ್ಯ ತಪ್ಪಿ ಪೂರ್ವಕ್ಕೆ ಹುಟ್ಟಿದ ಸೂರ್ಯ ತಪ್ಪಿ ಪಶ್ಚಿಮಕ್ಕೆ ಹುಟ್ಟಬಹುದು. ಜ್ಯೋತಿಷ್ಯಗಾರ ಹೇಳಿದ್ದು ಎಂದೂ